ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಮನೇಲಿ ಸುನಂದ ಮತ್ತು ಪಾರ್ವತಿ ತುಂಬ ಬೇಜಾರಾಗಿ ಕೂತಿರ್ಬೇಕಾದ್ರೆ ಅಲ್ಲಿ ಈ ಕಡೆ ಪಂಕು ಮತ್ತು ಹಾಗೆ ಕೋಳಿ ಚುಮ್ಮರಿ ಎಲ್ಲರೂ ಸಹ ಕಾಫಿ ತೊಗೊಂಡು ಬರ್ತಾರೆ. ಒತ್ತಾರೆಯಿಂದ ಏನೂ ತಿಂದಿಲ್ಲ, ದಯವಿಟ್ಟು ಅವರೇ ಸ್ವಲ್ಪ ಕಾಫಿನಾದರೂ ಕುಡೀರಿ ಅಂತ ಹೇಳ್ಬೇಕಾದ್ರೆ ನನಗೇನು ಬೇಡ, ಸುಮ್ಮನೆ ಇರು ಪಂಕು ಅಂತ ಬೈತಾ ಇರ್ತಾಳೆ. ಸುನಂದವ, ನೀವು ಏನಾದರೂ ತೊಗೊಳ್ಳಿ ಪ್ಲೀಸ್, ಇಬ್ಬರು ಸ್ವಲ್ಪ ಕಾಫಿ ಕುಡೀರಿ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ನಿನಗೆ ಒಂದ್ಸಲ ಹೇಳೋದು ಅರ್ಥ ಆಗಲ್ವಾ, ನಮ್ಮ ಪಾಡಿ ನಮ್ಮನ್ನು ಬಿಟ್ಬಿಡು ಅಂತ ಪಾರ್ವತಿ ಬೈತಿರ್ಬೇಕಾದ್ರೆ ಬೇಜಾರು ಮಾಡ್ಕೊಂಡು ಪಂಕು ಒಳಗಡೆ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸುನಂದ ಮೊಬೈಲಿಗೆ ಫೋನು ಬರ್ತಾ ಇರುತ್ತೆ. ಯಾರಿದು ಮಾಡ್ತಿರೋದು ಅಂತ ತುಂಬ ಶಾಕ್ ಆಗಿ ಫೋನ್ನ ನೋಡ್ತಾ ಇರ್ತಾರೆ. ಹಾಗೆ ಫೋನ್ ನೋಡಿದ್ರೆ ಈ ಕಡೆ ಗೌರಿ ಅಮ್ಮ ಫಾರಿನಿಂದ ಕಾಲ್ ಮಾಡ್ತಾ ಇರ್ತಾಳೆ. ಅಯ್ಯೋ, ಇದು ಗೌರಿಯ ರವ್ವ ಮಾಡ್ತಾ ಇರೋದು ಅಂತ ಅನ್ಬೇಕಾದ್ರೆ ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಕೋಳಿ ಮತ್ತು ಚುರುಮುರಿ ಹೇಳ್ತಿರ್ತಾರೆ, ನೋಡಿ ಅಕ್ಕ, ದಯವಿಟ್ಟು ಫೋನ್ನ ರಿಸೀವ್ ಮಾಡಬೇಡಿ ಅಂದಾಗ, ಯಾಕ್ರೋ ಹಿಂಗಂತೀರಾ, ಅವ್ರಿಗೆ ಎಷ್ಟು ಗಾಬರಿ ಆಗುತ್ತೆ ಅಲ್ವಾ ಅಂದಾಗ, ನೋಡಿ ನೀವೊಂದು ಹೇಳೋದು ಅವರೊಂದು ಅರ್ಥ ಮಾಡ್ಕೊಳ್ಳೋದು ಅದೆಲ್ಲ ಬೇಕಾ, ಪಾಪ ಬೇರೆ ದೇಶದಲ್ಲಿದ್ದಾರೆ, ತುಂಬ ಟೆನ್ಷನ್ ತಗೋತಾರೆ, ಅದ್ರ ಬದಲು ವಿಷಯನ ಏನು ಹೇಳ್ಬೇಡಿ, ಹಾಗೆ ಗೌರತ್ಗೆ ಮಾಡಿದ್ದಾರೆ ಅಂತ ಅನಿಸುತ್ತೆ, ಅವರು ಫೋನ್ ರಿಸೀವ್ ಮಾಡೋದಕ್ಕೆ ನಿಮಗೆ ಮಾಡಿದ್ದಾರೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಅವರೇ ಬಂದು ಸಮಾಧಾನ ಮಾಡಲಿ ಅಂತ ಹೇಳ್ತಾ ಇರ್ತಾರೆ. ಆಗ ಸುನಂದ ಹೇಳ್ತಿರ್ತಾಳೆ, ಇವರಿಬ್ರು ಹೇಳೋದು ಕರೆಕ್ಟ್ ಇದೆ, ನಾನು ಫೋನ್ ರಿಸೀವ್ ಮಾಡಲ್ಲ ಅನ್ಬೇಕಾದ್ರೆ ಇದನ್ನೇನೋ ಹೇಗೋ ಸುಮ್ಮನಾಗಿ ಬಿಡ್ಬೋದು, ಆದರೆ ನಮ್ಮ ಗೌರಿ ಶಂಕರನ್ನ ಹುಡ್ಕೊ ಬರ್ತೀನಿ ಅಂತ ಹೋದವಳು ಇನ್ನೂ ಬಂದಲಿಲ್ಲ, ನಮ್ಮ ಗೌರಿ ಶಂಕರ ಗತಿ ಏನಪ್ಪ ಅಂತ ಅಂದಾಗ, ಬೇಜಾರು ಮಾಡ್ಕೋಬೇಡಿ, ಗೌರಿ ಬಂದಮೇಲೆ ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೇಕಾದ್ರೆ, ದೇವ್ರೆ ಆದಷ್ಟು ಬೇಗ ನಮ್ಮ ಗೌರಿ ಶಂಕರ ಬರುವಂಗೆ ಮಾಡು ಭಗವಂತ ಅಂತ ಪಾರ್ವತಿ ಬೇಡ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಗೌರಿಗೆ ಕಾಡಿನಲ್ಲಿರ್ಬೇಕಾದ್ರೆ ಮಿನಿಸ್ಟ್ರು ಕಾಲ್ ಮಾಡ್ತಾರೆ, ಎಲ್ರಿ ಏನ್ರಿ ಮಾಡ್ತಾ ಇದ್ದೀರಾ ನೀವು ಅಂತ ಅನ್ಬೇಕಾದ್ರೆ, ಮ್ಯಾಕ್ಸಿಮಮ್ ನಾವು ಹುಡುಕ್ತಾ ಇದ್ದೀವಿ ಸರ್, ಎಲ್ಲೂ ಸಿಕ್ತಿಲ್ಲ ಅಂತ ಅಂದಾಗ, ಏನ್ರಿ ಈ ರೀತಿ ಹೇಳ್ತಿದ್ದೀರಾ, ನನಗೆ ಅದೆಲ್ಲ ಗೊತ್ತಿಲ್ಲ, ಈ ರಾತ್ರಿ ಒಳಗಡೆ ಆ ಶಂಕರ ಸಿಗಲೇಬೇಕು, ಕಸ್ಟಡಿಗೆ ನೀವು ತಗೊಳ್ಳೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾಳೆ. ಏನು ಟ್ರೈ ಮಾಡ್ತಿದ್ದೀರಾ, ಏನ್ರಿ ಈ ರೀತಿ ಹೇಳ್ತಾ ಇದ್ದೀರಾ, ಇಡೀ ನ್ಯೂಸರೆಲ್ಲರೂ ಸಹ ಪ್ರೆಸ್ ಮಾಡ್ತಾ ಇದ್ದಾರೆ, ಏನೇನು ಬೇಕು ಅದನ್ನೇ ಎಲ್ಲ ನ್ಯೂಸ್ನ ಹಬ್ಬಿಸ್ತಾ ಇದ್ದಾರೆ, ನಿಮ್ಮ ಗಂಡ ಇದ್ದಾರಲ್ಲ ಅವನು ಕಳ್ಬಡ್ಡಿ ಸಾರಾಯಿ ಮಾಡಿ ಈಗ ಕಿಂಗ್ ಪಿನ್ ಅಂತ ಹೆಸರಾಗಿ ಎಲ್ಲ ಕಡೆ ತಿರುಗ್ತಾ ಇದ್ದಾನೆ, ನೀವು ಅವನನ್ನು ಅರೆಸ್ಟ್ ಮಾಡೋಕ್ಕಾಗ್ತಿಲ್ವಾ, ಕೆಟ್ಟ ಹೆಸರೆಲ್ಲ ನಮಗೆ ಬರ್ತಾ ಇದೆ ಅಂತ ಬೈತಾ ಇರ್ತಾರೆ. ಹಾಗೆ ಈ ಸರ್ಕಾರಕ್ಕೆ ತುಂಬ ಅನ್ಯಾಯ ಆಗ್ತಾ ಇದೆ, ಅದನ್ನು ನೋಡ್ಕೊಂಡು ಸುಮ್ಮನೆ ಇದ್ದೀರಾ, ನನಗೆ ಅದೆಲ್ಲ ಗೊತ್ತಿಲ್ಲ, ಈ ರಾತ್ರಿ ಒಳಗಡೆ ನೀವು ಅವನನ್ನು ಕಸ್ಟಡಿಗೆ ತೊಗೊಳ್ಳೇಬೇಕು, ಅರೆಸ್ಟ್ ಮಾಡಲೇಬೇಕು ಅಂತ ವಾರ್ನ್ ಮಾಡ್ತಾ ಇರಬೇಕಾದ್ರೆ, ಓಕೆ ಸರ್ ಅಂತ ಹೇಳ್ತಾ ಇರ್ತಾಳೆ. ಓಕೆ ಅಂತ ಅನ್ನೋದ್ರಲ್ಲಿ ನನಗೆ ಎರಡು ಅರ್ಥ ಕಾಣಿಸ್ತಾ ಇದೆ ಕಣ್ರಿ, ಒಂದು ನಿಮ್ಮ ಗಂಡ ಅಂತ ಅಂದ್ಕೊಂಡು ನೀವು ಸುಮ್ಮನಾಗ್ಬೋದು, ಹಾಗೆ ಅವನಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ನಮಗೆ ಅನ್ನಿಸ್ತಿದೆ, ನೀವೇನಾದರೂ ಸಪೋರ್ಟ್ ಮಾಡಿದರೆ ನೀವೇ ಸರ್ಕಾರಕ್ಕೆ ಅನ್ಯಾಯ ಮಾಡ್ತಿದ್ದೀರಾ ಕಣ್ರಿ, ಕೆಲ್ಸಕ್ಕೆ ಸೇರ್ಕೋತಿರ್ಬೇಕಾದ್ರೆ ಏನಂತ ಪ್ರಮಾಣ ವಚನ ಮಾಡಿದ್ರಿ ಅದನ್ನೆಲ್ಲ ನೀವು ಮರ್ತು ಬಿಟ್ರಾ, ಮೊದಲು ನೀವೇನು ಮಾಡಬೇಕೋ ಅದನ್ನು ಮಾಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಫೋನ್ ಕಟ್ ಮಾಡಾದ್ಮೇಲೆ ಈ ಕಡೆ ಗೌರಿ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ಮಿನಿಸ್ಟರ್ ಹೇಳಿದ್ದು ಕರೆಕ್ಟ್ ಆಗಿದೆ ಅಲ್ವಾ, ನಾನು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದೀನಲ್ವಾ, ನನ್ನ ಗಂಡ ಅಂತ ನಾನು ಏನಕ್ಕೆ ಈ ರೀತಿ ಸಹಾಯ ಮಾಡ್ತಾ ಇದ್ದೀನಿ, ಮೊದಲು ನನ್ನ ಕರ್ತವ್ಯನ ನಾನು ಮಾಡಬೇಕಲ್ವಾ, ಮಿನಿಸ್ಟರ್ ಹೇಳಿದ್ರಲ್ಲಿ ತಪ್ಪೇನಿಲ್ಲ, ನಾನು ಯಾಕೆ ಈ ರೀತಿ ಮಾಡ್ತಿದ್ದೀನಿ ದೇವ್ರೆ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಅದೇನೇ ಆಗಲಿ ಶಂಕರ್ ಅವ್ರನ್ನ ನಾನು ಹಿಡಿದು ಕೊಡಲೇಬೇಕು ಅಂತ ಮನಸ್ಸು ಮಾಡೇ ಬಿಡ್ತಾಳೆ. ಹಾಗೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾಳೆ, ನಾನು ಶಂಕರ್ ಅವ್ರಿಗೆ ಏನಾದರೂ ಸಹಾಯ ಮಾಡಲಿಲ್ಲ ಅಂತಂದರೆ ನನ್ನ ಹೆಣ್ತನ ಕಪಾಲ ಕೊಡಿಯಲ್ವಾ, ಹಾಗೆ ನಾನೊಬ್ಳು ಡಿ ಸಿ ಆಗಿ ಯೋಚನೆ ಮಾಡಿದರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ನಾನು ಒಬ್ಳು ಹೆಂಡ್ತಿ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಡಿ ಸಿ ಅನ್ನೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ನಾನು ಯಾವ ರೀತಿ ಯೋಚನೆ ಮಾಡಲಿ, ಒಂದು ಕಡೆ ಶಂಕರ್ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಿದೆ, ಇನ್ನೊಂದು ಕಡೆ ಬೇಡ ಅಂತ ಅನ್ನಿಸ್ತಿದೆ, ತಪ್ಪೇ ಮಾಡ್ದಿಲ್ಲ ಅವ್ರನ್ನ ಯಾವ ರೀತಿ ನಾನು ಅರೆಸ್ಟ್ ಮಾಡಲಿ ಅಂತ ಯೋಚನೆ ಮಾಡ್ಕೊಂಡು ಹಿಂತಿರುಗಿ ನೋಡಿದರೆ ಅಲ್ಲಿ ಶಂಕರ್ ಬಂದು ನಿಂತಿರ್ತಾನೆ. ಅವಳನ್ನ ನೋಡಿಬಿಟ್ಟು ಅವಳು ಬೆಚ್ಚ ಬೀಳ್ತಿರ್ಬೇಕಾದ್ರೆ, ಏನು ಗೌರಿ ನನ್ನನ್ನು ಅರೆಸ್ಟ್ ಮಾಡಬೇಕು ಅಂತ ನಿನಗೆ ಅನಿಸ್ತಿದ್ಯಾ, ಆ ರೀತಿ ಏನಾದರೂ ಅನಿಸಿದ್ರೆ ಮುಲಾಜೆ ನೋಡಬೇಡ, ನನ್ನನ್ನು ಅರೆಸ್ಟ್ ಮಾಡು ಅಂತ ಕೈ ಕೊಡ್ತಾ ಇರ್ತಾನೆ. ಹಾಗೆ ಗೌರಿ ಕಣ್ಣೀರು ಹಾಕೊಂಡು ಅವಳನ್ನ ಹಗ್ ಮಾಡ್ಕೊಂಡೇ ಬಿಡ್ತಾಳೆ. ಹಗ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನಾನು ಖಂಡಿತ ನಿಮ್ಮನ್ನು ಅರೆಸ್ಟ್ ಮಾಡಲ್ಲ, ನನ್ನ ಮನಸ್ಸಲ್ಲಿ ಬಂದೇ ಮಾಡ್ಕೋತೀನಿ, ನಿಮ್ಮನ್ನು ನಾನು ಯಾವತ್ತೂ ಅರೆಸ್ಟ್ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇರ್ತಾಳೆ. ನೋಡಿ, ನಾನು ಹೇಳ್ತಾ ಇರೋದೆಲ್ಲ ನಿಜ, ಖಂಡಿತ ನಿಮ್ದೇನೂ ತಪ್ಪಿಲ್ಲ, ಹಾಗೆ ನೀವೇನು ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಖಂಡಿತ ಅರೆಸ್ಟ್ ಮಾಡಲ್ಲ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇದ್ರೆ ಶಂಕರನಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ. ನೋಡಿ, ನಾನು ನಿಮ್ಮನ್ನು ಅರೆಸ್ಟ್ ಮಾಡಲ್ಲ, ದಯವಿಟ್ಟು ನೀವು ಇಲ್ಲಿಂದ ಓಡೋಗಿ, ಅದಕ್ಕೆ ನಾನು ಸಹಾಯ ಮಾಡ್ತೀನಿ, ನೀವು ನಿರ್ದೋಷಿ ಅಂತ ಪ್ರೂವ್ ಆಗಬೇಕು, ಬೇರೆ ಯಾರೋ ತಪ್ಪು ಮಾಡ್ತಿರೋರನ್ನ ನೀವು ಹಿಡಿದು ನೀವು ತಪ್ಪೇನು ಮಾಡಿಲ್ಲ ಅಂತ ಸಾಬೀತು ಮಾಡಿಸ್ಕೋಬೇಕು, ಆ ರೀತಿ ನಾನು ಸಹಾಯ ಮಾಡ್ತೀನಿ, ಜೈಲಿಗೆ ಹಾಕೋಕ್ಕೂ ಬಿಡಲ್ಲ, ಬೇರೆ ಯಾರು ಬಂದರೆ ಅರೆಸ್ಟ್ ಮಾಡೋಕ್ಕೂ ನಾನು ಬಿಡಲ್ಲ ಅಂತ ಧೈರ್ಯ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ನೀವು ಆ ಕಳ್ಳರನ್ನ ನೀವು ಕಂಡು ಹಿಡ್ದಿರ್ತೀರಲ್ವ ಅಂತ ಅಂದಾಗ, ಖಂಡಿತ ನಾನು ಕಂಡು ಹಿಡಿದು ಈ ಸಮಾಜದ ಮುಂದೆ ಅವ್ರು ಏನು ಅಂತ ನಾನು ತೋರಿಸ್ತೀನಿ, ಬಣ್ಣನ ಬಯಲು ಮಾಡೇ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಗೌರಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ನೀವು ಇಷ್ಟು ಹೇಳಿದ್ರಲ್ಲ, ನನಗೆ ತುಂಬ ಧೈರ್ಯ ಬರ್ತಿದೆ, ಇನ್ಮೇಲೆ ನನಗೆ ಭಯ ಇಲ್ಲ, ಬನ್ನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಕರ್ಕೊಂಡು ಕೂರಿಸ್ಕೊಂಡು ಕೂತ್ಕೋತಾಳೆ.
ಹಾಗೆ ಮತ್ತೆ ಒಂದು ಮರದ ಹತ್ರ ಕೂತ್ಕೊಂಡು ಹೇಳ್ತಾ ಇರ್ತಾಳೆ, ಈ ಸಮಯದಲ್ಲಿ ನಿಮಗೆ ನಿದ್ದೆ ಬರಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೂ ಸಹ ಸ್ವಲ್ಪ ಹೊತ್ತು ಮಲಗಿದ್ದಿದ್ರೆ ಮೈಂಡು ರಿಲ್ಯಾಕ್ಸ್ ಆಗುತ್ತೆ, ಹಾಗೆ ಏನಾದರೂ ಮುಂದೆ ಮಾಡ್ಬೋದು ಅಂತ ಆಲೋಚನೆನೂ ಬರುತ್ತೆ. ಒಂದು ಕೆಲಸ ಮಾಡಿ ನನ್ನ ಬೆನ್ನೂರಿಗೆ ಹಾಗೆ ಮಲ್ಕೊಳ್ಳಿ ಅಂತ ಅಂದಾಗ ಆಶ್ಚರ್ಯದಿಂದ ಶಂಕರ ಗೌರಿ ಮುಖನ ನೋಡ್ತಾ ಇರ್ತಾನೆ. ಹಾಗೆ ಶಂಕರ ಹೇಳ್ತಾ ಇರ್ತಾನೆ, ಏನು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಕೈ ಕೊಟ್ಕೊಂಡು ನಿದ್ದೆ ಮಾಡ್ತಿರ್ಬೇಕಾದ್ರೆ ಹಾಗೆ ನಿದ್ದೆಗಣ್ಣಲ್ಲಿ ಗೊತ್ತಾಗ್ತಲೇ ಈ ಕಡೆ ಗೌರಿ ಭುಜದ ಮೇಲೆ ಮಲಗೇ ಬಿಡ್ತಾನೆ. ಹಾಗೆ ಭುಜದ ಮೇಲೆ ಮಲಸ್ಕೊಂಡು ಇವಳು ಒಂದು ಮರನ ಹುರ್ಕೊಂಡು ಹಾಗೆ ಮಲ್ಕೊಬಿಡ್ತಾಳೆ. ಇನ್ನೊಂದು ಕಡೆ ತುಂಬ ಹೊತ್ತಾದಮೇಲೆ ಈ ಕಡೆ ಪೊಲೀಸ್ ಎಲ್ಲರೂ ಸಹ ಹುಡ್ಕೊಂಡು ಬರ್ತಾ ಇರಬೇಕಾದ್ರೆ ಆಲ್ರೆಡಿ ಶಂಕರ ನಾಪತ್ತೆ ಆಗಿರ್ತಾನೆ. ಆದರೆ ಅವನು ಒದಿಸ್ಕೊಂಡಿರೋ ಜರ್ಕಿನ ಗೌರಿ ಮೇಲೆ ಹಾಕ್ಬಿಟ್ಟು ಹೋಗಿರ್ತಾನೆ. ಇನ್ನೊಂದು ಕಡೆ ಪೊಲೀಸು ಅವನನ್ನ ಶಂಕರ ಅಂತ ಅಂದ್ಕೊಂಡು ಎಲ್ಲರೂ ಕವರ್ ಮಾಡಿಬಿಟ್ಟು ಆ್ಯಡ್ಸಮ್ ಅಂತ ಅಂದಾಗ ಈ ಕಡೆ ಇವಳಿಗೆ ತುಂಬ ಶಾಕ್ ಅಂದರೆ ಶಾಕ್ ಆಗಿ ಕಣ್ಬಿಟ್ಟು ನೋಡ್ತಿರ್ಬೇಕಾದ್ರೆ, ಯಾಕೆಲ್ಲರೂ ನನ್ನನ್ನು ಈ ರೀತಿ ನೋಡ್ತಾ ಇದ್ದೀರಾ ಅಂತ ಗೌರಿ ಕೇಳ್ತಾ ಇದ್ರೆ ಇನ್ಸ್ಪೆಕ್ಟರ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಯಾಕೆ ನನ್ನನ್ನು ಈ ರೀತಿ ನೋಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ, ಅಲ್ಲ ಮೇಡಮ್ ನೀವು ಈ ರೀತಿ ಮಲಗಿದ್ದು ನಿಜವಾಗ್ಲೂ ನೀವು ನಿಮ್ಮ ಗಂಡನಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಅಂದಾಗ ಗೌರಿಗೆ ಶಾಕ್ ಆಗ್ತಿದೆ. ಇಡೀ ಸ್ಟಾಫ್ ಎಲ್ಲ ಹೇಳ್ತಿದ್ರು ಮೇಡಮ್ ತನ್ನ ಗಂಡನಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ, ನಾನು ಮಾತ್ರ ನಂಬಲಿಲ್ಲ. ಆದರೆ ನಾನೇ ಕಣ್ಣಾರ ನೋಡಿದೆ, ನನಗೆ ತುಂಬ ನಾಚಿಕೆ ಆಗ್ತಿದೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ. ಅಲ್ಲ ನೀವು ಏನು ಹೇಳ್ತಿದ್ದೀರಾ ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಅಂದಾಗ, ಮೇಡಮ್ ಮಾತಾಡ್ಬಿಡಿ ಆಯಿತಾ, ನಿಮ್ಮ ಬಾಯಿಂದ ಬರೋ ಮಾತು ಸುಳ್ಳಾಗಿದ್ರು ಕಣ್ಮುಂದೆ ಕಾಣೋ ಸತ್ಯ ಸತ್ಯನೇ ಅಲ್ವಾ, ನೋಡಿ ನಿಮ್ಮ ಮೈ ಮೇಲಿರೋ ಜಾಕೆಟೇ ನಿಜ ಹೇಳ್ತಿದೆ ಅಂತ ಅಂದಾಗ ಆ ಜಾಕೆಟ್ ನೋಡಿದಾಗ ಈ ಕಡೆ ಗೌರಿಗೆ ತುಂಬ ಶಾಕ್ ಆಗ್ತಿರುತ್ತೆ. ತಪ್ಪು ಮಾಡಿದರೆ ಮೇಡಮ್, ತುಂಬ ತಪ್ಪು ಮಾಡಿದ್ರಿ, ಕಾನೂನಿಗೆ ಕಣ್ಣಿಗೆ ಮಣ್ಣೆರಚ್ಬಿಟ್ರೆ ನೀವು ಸಂಬಂಧ ಅಂತ ಅಂದ್ಕೊಂಡು ಕಾನೂನಿಗೆ ಮೋಸ ಮಾಡಿದ್ರಿ ಅಂತ ಇನ್ಸ್ಪೆಕ್ಟರ್ ಆರ್ಗ್ಯೂ ಮಾಡ್ತಾ ಇರ್ತಾರೆ. ಹಾಗೆ ಈ ಕೇಸಿಂದ ನೀವು ಹೊರಗಡೆ ಹೋಗಿ ಅಂತ ಅನ್ಬೇಕಾದ್ರೆ ಅದೇಂಗೆ ಹೇಳ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ, ನೀವು ಈ ರೀತಿ ಮಾಡ್ತೀರಾ ಅಂತ ಮೇ ಬಿ ಮಿನಿಸ್ಟರ್ಗೆ ಗೊತ್ತಿತ್ತು ಅಂತ ಅನಿಸುತ್ತೆ. ನನಗೆ ಅದಕ್ಕೆ ಪರ್ಸ್ನಲ್ ಆಗಿ ಕೆಲಸನ ವಹಿಸಿದ್ರು. ಬೇಕಾದರೆ ನಿಮಗೆ ಅನುಮಾನ ಇದ್ದರೆ ನಾಳೆ ಮಿನಿಸ್ಟರಿಂದ ಫೋನ್ ಬರುತ್ತೆ, ನೀವೇ ಆಗಿ ಈ ಕೇಸಿಂದ ಹೊರಗಡೆ ಹೋದರೆ ತುಂಬ ಒಳ್ಳೇದು ಅಂತ ವಾರ್ನ್ ಮಾಡ್ತಾ ಇರ್ತಾರೆ. ಹಾಗೆ ಪಿ ಸಿ ಇವ್ರ ಮುಖ ನೋಡ್ತಿದ್ದೀರಾ ಬನ್ರಿ ಅಂತ ಅಂದ್ಬಿಟ್ಟು ಗೌರಿನ ಕಾಡ್ನಲ್ಲಿ ಬಿಟ್ಟು ತಾನು ಪಡೆ ತಾನು ಇನ್ಸ್ಪೆಕ್ಟರ್ ಎಲ್ಲ ಹೋಗ್ತಾ ಇರ್ತಾರೆ. ಆ ವಿಷಯ ಗೊತ್ತಾಗಿ ಇವ್ರ ಮೂಜನು ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ. ಗೌರಿ ಹಾಗೆ ರುದ್ರ ಶಿವರುದ್ರಪ್ಪ ಎಲ್ಲರೂ ಸಹ ಮಾತಾಡ್ತಾ ಇರ್ತಾರೆ. ಏನು ಗೊತ್ತಾ ಅಪ್ಪಯ್ಯ, ಡಿ ಸಿ ಗೌರಿನ ಕೆಲಸದಿಂದ ತೆಗ್ದಾಕ್ಬಿಟ್ರೆ ಅಂತ ಹೇಳ್ಕೊಂಡು ಜೋರಾಗಿ ನಗಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಹಾಗೆ ಈ ಮಾತನ್ನ ಕೇಳಕ್ ಒಂಥರ ಇದಾಗಿದೆ ಕಣು ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ಬೇಕಾದ್ರೆ, ಈ ಗಂಗಾ ಪ್ಲಾನ್ ಮಾಡಿದ್ಮೇಲೆ ಅದು ಸುಮ್ಮನೆನಾ ಅಂತ ಅಂದಾಗ ಮತ್ತೆ ಎಲ್ಲ ನಗಾಡ್ತಾ ಇರ್ತಾರಂತೆ. ಅಲ್ಲ ಡಿ ಸಿ ಆದಮೇಲೆ ಇವಳು ಸಾಕ್ಷಿನ ನೋಡ್ಕೊಂಡು ಅರೆಸ್ಟ್ ಮಾಡೋದ್ಬಿಟ್ಟು ಗಂಡನಿಗೆ ಸಪೋರ್ಟ್ ಮಾಡೋಕೆ ಹೋಗಿ ಕೆಲಸನೇ ಕಳ್ಕೊಂಡ್ಲು ಅಂತ ಹೇಳ್ಕೊಂಡು ಪುನಃ ನಗಾಡ್ತಾ ಇರ್ತಾರೆ. ಹಾಗೆ ರುದ್ರ ಹೇಳ್ತಾ ಇರ್ತಾನೆ, ಇನ್ಮೇಲೆ ಹುಡ್ಕೊಂಗೂ ಇಲ್ಲ ಸಪೋರ್ಟ್ ಮಾಡೋಂಗಿಲ್ಲ, ಟಿವಿಯಿಂದಲೇ ತೆಗ್ದಾಕಿದ್ರು ಅವಳನ್ನ ಅಂತ ಅಂದಾಗ ಇನ್ನೇನ್ಲ ಮಾಡ್ತಾರೆ, ಹುಡುಕ್ತೀನಿ ಅಂತ ರಾತ್ರಿ ಇಡೀ ಕಾಡಲ್ಲಿ ಹುಡುಕಿ ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಅವನ ಜೊತೆನೇ ಮಲಗಿಬಿಟ್ಟು ಕೊನೆಗೆ ಎದ್ಬಿಟ್ಟು ನನಗೆ ಸಿಕ್ಕಿಲ್ಲ ಅಂತ ಹೇಳಿದರೆ ಅವ್ರು ಸುಮ್ಮನೆ ಬಿಡ್ತಾರೆ. ಅದಕ್ಕೆ ಒಳ್ಳೆ ತಕ್ಕ ಪಾಠ ಕಲಿಸಿದ್ದಾರೆ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾರೆ. ಏನಾದರೂ ಆಗಲಿ ಅಪ್ಪಯ್ಯ, ಖಂಡಿತ ಅವನು ಸಿಕ್ಬಿಟ್ರೆ ಅಷ್ಟೇ ಸಾಕು, ಈಗ ಹೆಂಗಿದ್ರು ಗೌರಿಗೆ ಕೆಲಸ ಹೋಗಿದೆ ಅಲ್ವಾ ಅಂತ ನಗಾಡ್ತಿರ್ಬೇಕಾದ್ರೆ ಇದೇ ಖುಷಿ ಎಲ್ಲ ಕಂಡ್ಲ ಇನ್ನೂ ಮುಂದಕ್ಕೈತೆ. ಒಂದ್ಕಿತ ಶಂಕರ ತಗ್ಲಾಕೊಂಡು ಜೈಲಿಗೆ ಹೋಗಲಿ, ಆಮೇಲೆ ಗಂಡನಿಗೆ ಸಪೋರ್ಟ್ ಮಾಡ್ತಿದ್ಲು ಅಂತ ಇವಳನ್ನು ಜೈಲಿಗೆ ಹಾಕ್ತಾರೆ, ಆವಾಗ ಇದೆ ಇವರಿಬ್ಬರಿಗೂ ಮಜಾ ಅಂತ ಅನ್ಬೇಕಾದ್ರೆ, ಏನೇ ಆಗಲಿ ಈ ನೋನಲ್ಲೂ ನನಗೆ ಫಸ್ಟ್ ಟೈಮ್ ತುಂಬ ಖುಷಿ ಸಿಗ್ತಿದೆ ಅಂತ ಗಂಗಾ ಹೇಳ್ತಾ ಇರ್ತಾಳೆ. ಹಾಗೆ ಗಂಗನ್ನೇ ದೂರ ಮಾಡ್ತಾಳಲ್ವ, ನನ್ನನ್ನೇ ಮನೆಯಿಂದ ಆಚೆ ಹಾಕ್ತಾಳೆ. ನೋಡ್ರಿ ಇವಳಿಗೆ ಯಾವ ರೀತಿ ಮಾಡ್ತೀನಿ, ಲೈಫ್ ಲಾಂಗ್ ಜೈಲಲ್ಲೇ ಕೊಳಿಬೇಕು ಆ ರೀತಿ ಮಾಡ್ತೀನಿ, ದೂರ ಅಂದರೆ ತುಂಬ ದೂರ ಹೋಗಬೇಕು ಆ ರೀತಿ ಇವರಿಬ್ಬರನ್ನು ದೂರ ಮಾಡ್ತೀನಿ ಅಂತ ಅಂದಾಗ ದೂರ ಮನಸ್ಸುಗಳು ದೂರ ಆಗ್ತಿದ್ದಾವಲ್ಲ ಅಂತ ಈ ಕಡೆ ರುದ್ರ ಸಾಂಗಾಡ್ತಾ ಇರ್ತಾನೆ. ಹಾಗೆ ನನ್ನ ಕಡೆ ಮನೇಲಿ ಎಲ್ಲರೂ ಬೇಜಾರಾಗಿ ಕೂತಿರ್ಬೇಕಾದ್ರೆ ಸುನಂದ ಪಾರ್ವತಿ ಹೊರಗಡೆನೆ ಕಾಯ್ತಾ ಇರಬೇಕಾದ್ರೆ ಗೌರಿ ಬರ್ತಾಳೆ. ಇದೇನು ಗೌರವ ಒಬ್ಬಳೇ ಬಂದಿದೆಯಲ್ಲ ಶಂಕರ ಇಲ್ಲಿ ಅಂತ ಅನ್ಬೇಕಾದ್ರೆ ಅವ್ರು ತಪ್ಪಿಸ್ಕೊಂಡ್ರು ಅಂತ ಅಂದಾಗ ಇವರಿಬ್ರಿಗೂ ತುಂಬ ಖುಷಿ ಆಗ್ತಿರುತ್ತೆ. ಏನು ಹೇಳ್ತಿದ್ದೀವ ಅಂತ ಪಾರ್ವತಿ ಕೇಳ್ತಿರ್ಬೇಕಾದ್ರೆ, ಹೌದು ಅತ್ತೆ ಶಂಕರ ಅವ್ರು ತಪ್ಪಿಸ್ಕೊಂಡ್ರು ಅಂದಾಗ, ನಿಜ ಹೇಳು ಗೌರಿ ಇನ್ನೇನು ಮಾಡಿಲ್ಲ ತಾನೆ, ಅವನಿಗೇನು ತೊಂದರೆ ಕೊಟ್ಟಿಲ್ಲ ಅಂದಾಗ, ಇಲ್ಲ ಇಷ್ಟು ಹೊತ್ತು ನಾನು ಅವ್ರ ಜೊತೆನೇ ಇದ್ದೆ ಅಂತ ಅಂದಾಗ ಸುನಂದ, ಇದೇನು ಗೌರವ ಈ ರೀತಿ ಹೇಳ್ತಿದೀಯಾ, ಅರೆಸ್ಟ್ ಮಾಡೋಕ್ಕೆ ಅಂತ ಹೋಗಿ ಶಂಕರ ಜೊತೆ ನೀನಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಹೌದು, ನಾನು ಡಿಪಾರ್ಟ್ಮೆಂಟ್ ಜೊತೆ ಶಂಕರನ ಹುಡುಕ್ಬೇಕು ಅಂತ ಹೋಗಿದ್ದೆ, ಆದರೆ ಅಲ್ಲಿಗೆ ಹೋದ್ಮೇಲೆ ನಾನು ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಮನಸ್ಸು ಮಾಡಿದೆ. ಹೇಗೋ ಶಂಕರ ಅವ್ರು ಸಿಕ್ಕಿದ್ರು, ಹಾಗೆ ನಾನು ಅವ್ರನ್ನ ಬಚಾವು ಮಾಡಿದೆ. ಹಾಗೆ ಹೋಗ್ಬೇಕಾದ್ರೆ ಶಂಕರ್ ಅವರು ನನಗೆ ಜಾಕೆಟ್ ಉತ್ಸೋಗಿದ್ರು, ಅದರಿಂದ ಅನುಮಾನ ಬಂದು ಎಲ್ಲರೂ ನನ್ನನ್ನು ಟೀಮಿಂದ ತೆಗೆದಾಕಿದ್ರು ಅಂತ ಅಂದಾಗ ಇವರಿಬ್ಬರಿಗೂ ಶಾಕ್ ಆಗಿ, ಇದೇನು ಈ ರೀತಿ ಹೇಳ್ತಿದೆ ಗೌರವ ಅಂತ ಸುನಂದ ಕೇಳ್ತಿರ್ಬೇಕಾದ್ರೆ, ಹೌದು ಅಕ್ಕ ನಾನು ನಿಜನೇ ಹೇಳ್ತಾ ಇರೋದು, ಶಂಕರ್ ಅವ್ರ ಜಾಕೆಟ್ ನನಗೆ ಒಸ್ಸೋಗಿದ್ರು, ಅದರಿಂದ ನೀವು ನಿಮ್ಮ ಗಂಡನಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಸ್ಪೆಷಲ್ ಟೀಮ್ ಅವರು ನನ್ನನ್ನು ತೆಗೆದಾಕಿದ್ರು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಪಾರ್ವತಿ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನೀನು ಹೋಗಿದ್ದು ನೋಡಿ ನಾನು ನಿನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೆ, ಯಾಕೆಂದರೆ ನೀನು ಕೆಲಸದಲ್ಲಿ ಅಷ್ಟು ನಿಯತ್ತು, ನೀನು ಎಲ್ಲಿ ನನ್ನ ಶಂಕರನ ಅರೆಸ್ಟ್ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ ಕಣವ, ಕೆಲಸನೋ ಅಥವಾ ಗಂಡನೋ ಅಂತ ಬಂದರೆ ನೀನು ಕೆಲಸನೇ ಆಯ್ಕೆ ಮಾಡ್ಕೋತೀಯ ಅಂತ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ, ಆದರೆ ನೀನು ಗಂಡನಿಗೆ ಸಹಾಯ ಮಾಡಿ ಭಾರತೀಯ ನಾರಿ ಅಂತ ಅನಿಸ್ಕೊಬಿಟ್ಟೆ ಕಣವ ಅಂತ ಅಂದಾಗ, ಹೌದು ಅತ್ತವೇ ಹೇಳ್ತಿದ್ದು ಕರೆಕ್ಟ್ ಆಗಿದೆ ಗೌರವ, ಏನು ಗೊತ್ತಾ ನೀನೆಲ್ಲಿ ಕೆಲಸದ ನಿಷ್ಠೆಯಿಂದ ಅರೆಸ್ಟ್ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಹೆಣ್ಣಾಗಿ ಹಾಗೆ ಹೆಂಡತಿಯಾಗಿ ಏನು ಮಾಡಬೇಕು ಆ ಕರ್ತವ್ಯನ ಸರಿಯಾಗಿ ಮಾಡಿದೀಯ ಅಂತ ಇಬ್ಬರು ಸಹ ಹೊಗಳ್ತಾ ಇರ್ತಾರೆ.
ಹಾಗೆ ನೀನು ಕೆಲಸಕ್ಕಿಂತ ಗಂಡ ಅನ್ನೋದೇ ಇಂಪಾರ್ಟೆಂಟ್ ಅಂತ ನಿಂತ್ಕೊಂಡೆಲ್ಲ ಅದನ್ನ ನೋಡಿ ನನಗೆ ಶಾನೆ ಖುಷಿ ಆಯಿತು ಅಂತ ಸುನಂದ ಹೇಳ್ತಿರ್ಬೇಕಾದ್ರೆ ಇದ್ಯಾವುದು ನನಗೆ ಲೆಕ್ಕಕ್ಕೆಲ್ಲ ಮೊದಲು ನನ್ನ ಗಂಡ ಮನೆ ಮಕ್ಕಳು ಆಮೇಲೆ ಮಿಕ್ಕಿದ್ದೆಲ್ಲ ಅಂತ ಗೌರಿ ಹೇಳ್ತಾ ಇರ್ತಾಳೆ. ನೋಡಿ ಅಥವಾ ನನಗಿವಾಗ ಇರೋದು ನನ್ನ ಗಂಡ ನೆಮ್ಮದಿಯಾಗಿ ಉಸಿರಾಡಬೇಕು ಅಷ್ಟೇ ಅಂತ ಅನ್ಬೇಕಾದ್ರೆ ಇವಾಗ ಎಲ್ಲಿ ತಪ್ಪಿಸ್ಕೊಂಡ ನಿನಗೇನಾದರೂ ಗೊತ್ತಾ ಅನ್ಬೇಕಾದ್ರೆ ಇಲ್ಲ ಅಥವಾ ಇಬ್ಬರು ಒಟ್ಟಿಗೆ ಮಲಗಿದ್ವಿ ಆದರೆ ಪೊಲೀಸ್ ಬರೋ ಅಷ್ಟೊತ್ತಿಗೆ ಅವ್ರು ನನ್ನನ್ನು ಬಿಟ್ಟು ಹೊರಟೋಗಿದ್ರು, ನನ್ನ ಗಂಡ ಎಲ್ಲೋದ್ರೂ ಗೊತ್ತಿಲ್ಲ, ಉಂಡ್ರೋ ತಿಂದ್ರು ಅದು ನನಗೆ ಗೊತ್ತಿಲ್ಲ ಅಂತ ಅಂದಾಗ ನೀನೇ ತುಂಬ ಶಾನೆ ಸುಸ್ತಾಗಿದ್ಯಾ ರೆಸ್ಟ್ ಮಾಡು ಅಂತ ಹೇಳಿಬ್ರು ಹೋಗ್ತಾ ಇರ್ತಾರೆ. ಹಾಗೆ ಗೌರಿ ಮತ್ತೆ ಯೋಚನೆ ಮಾಡ್ತಾ ಇರ್ತಾಳೆ, ನಾನು ಟ್ರ್ಯಾಕರ್ನ ಜೇಬಲ್ಲಿ ಹಾಕಿದ್ನಲ್ಲ ಹಾಗಾದ್ರೆ ಅವ್ರು ಎಲ್ಲಿರ್ಬೋದು ಅಂತ ಲ್ಯಾಪ್ಟಾಪ್ ತಗೊಂಡು ಚೆಕ್ ಮಾಡ್ತಿರ್ಬೇಕಾದ್ರೆ ಶಂಕರ ಊಟಿಗೆ ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಅದನ್ನು ನೋಡಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಸದ್ಯ ಬೇರೆ ಸ್ಟೇಟಿಗೆ ಹೋಗಿದ್ದಾರಲ್ಲ ನನಗೆ ಇವಾಗ ಸಮಾಧಾನ ಆಯಿತು, ಈಗ ನಮ್ಮ ಡಿಪಾರ್ಟ್ಮೆಂಟವರು ಅವ್ರು ನೋಡ್ಕೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಕೊತಾ ಇರ್ತಾಳೆ. ಅಂತ ಇಂತ ಇವರು ಸೇಫ್ ಅಂತ ಖುಷಿ ಪಡ್ತಿರ್ಬೇಕಾದ್ರೆ ಅಲ್ಲಿ ಭುವಿ ಗುಂಡ ಬರ್ತಾರೆ. ಭುವಿ ಬಂದು ಅಮ್ಮ ನಮ್ಮ ಬ್ಯಾಡ್ ಬಾಯ್ ಎಲ್ಲಿ ಅಂತ ಅಂದಾಗ ಚಿಕ್ಕಮ್ಮ ನಮ್ಮ ಬಾಸ್ ಎಲ್ಲಿ ಅಂತ ಇಬ್ರು ಕೇಳ್ತಾ ಇರ್ಬೇಕಾದ್ರೆ ಹಾಗೆ ಸುಮ್ಮನೆ ಕೂತಿದ್ದಾಗ ಅಮ್ಮ ಪ್ಲೀಸ್ ಬ್ಯಾಡ್ ಬಾಯ್ ನೇನು ಕರ್ಕೊ ಬಂದಿಲ್ಲ, ನೀವು ಅರೆಸ್ಟ್ ಮಾಡಿದ್ರಾ ಅಂತ ಕೇಳ್ತಾ ಇರ್ತಾಳೆ. ಇಲ್ಲ ಬಂಗಾರ ನಾನು ಅರೆಸ್ಟ್ ಮಾಡಿಲ್ಲ, ಅವರು ಎಲ್ಲಿ ಸೇಫ್ ಆಗಿರಬೇಕೋ ಅಲ್ಲಿ ಸೇಫ್ ಆಗಿದ್ದಾರೆ ಅಂತ ಅಂದಾಗ ಇಬ್ಬರು ಮಕ್ಕಳಿಗೂ ತುಂಬ ಖುಷಿ ಆಗ್ತಿರುತ್ತೆ. ನೋಡ್ದ ಫ್ರೆಂಡ್ ನಾನು ಹೇಳ್ದೆ ತಾನೆ, ನೋಡ್ದ ಬ್ರೋ ನಮ್ಮ ಬ್ಯಾಡ್ ಬಾಯ್ನ ಅಮ್ಮ ಅರೆಸ್ಟ್ ಮಾಡಲ್ಲ ಅಂತ ನಾನು ಹೇಳಿದ್ದೆ ಅಂತ ಅಂದಾಗ ಥ್ಯಾಂಕ್ಸ್ ಚಿಕ್ಕಮ್ಮ, ನಮ್ಮ ಬಾಸ್ನ ನೀವು ಅರೆಸ್ಟ್ ಮಾಡಲಿಲ್ವಲ್ಲ ನನಗೆ ಅದೇ ಖುಷಿ ಅಂತ ಇಬ್ಬರು ಸಹ ಹಗ್ ಮಾಡ್ಕೋತಿರ್ಬೇಕಾದ್ರೆ ನಿಮ್ಮ ಬಾಸ್ಗೆ ಏನೂ ಆಗಲ್ಲ, ನೀವಿಬ್ಬರು ಆರಾಮಾಗಿ ಆಟಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ. ಥ್ಯಾಂಕ್ ಯು.